ದೂರವಾಣಿ ಕರೆ ದಯವಿಟ್ಟು ಗಮನಿಸಿ. ಈ ಚಾನಲ್ ಮಾಡಿರೋ ವಿಡಿಯೋಸ್ ಬರೀ ಕಾಲ್ಪನಿಕ ಮಾತ್ರ, ಯಾರು ಮನ್ಸಿಗೆ ತಗೊಂಬೇಡಿ. ಐ ಗಾಯ್ಸ್, ನಾನ್ ನಿಮ್ಮ ರೋಸ್ಟರ್. ನಿನ್ ಹೆಸರೇನು? ಏನ್ ಗುರು, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದ್ದು ಮೆಸೇಜಸ್ಗಳು ಕೆಲವೊಂಶ ಟೀಸ್ಟ್ ಮಾಡು ದಿಂಗೇಶ್ವರ ಮಾಡು ಅಂತ ಅವ್ನ ವಿಡಿಯೋ ನೋಡ್ಬಿಟ್ರೆ ನನಗೆ ತಿಕ್ಕಾವ್ರಿಗೆ ಹೋಗ್ತಾ ಇರ್ತವೆ ಹೋಗ್ರಿ. ಏನ್ ಕಮೆಂಟ್ ಗುರು ಅವೆಲ್ಲ, ಅವಂದು ಅಷ್ಟೊಂದು ಫೇಮಸ್. ಸೊ ಇವತ್ತು ಟೈಮ್ ವೇಸ್ಟ್ ಮಾಡಿದ್ಬಿಡ, ಬನ್ನಿ ಡೈರೆಕ್ಟ್ ವಿಡಿಯೋ ಕಡೆ ಜಂಪ್ ಆಗೋಣ. ಇವತ್ತು ರುಬ್ಬಿ ಎಷ್ಟು ಬಿಡೋಣ. ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ, ಆದರೆ ವಡೆ ಪಾಯಸ ಇರುತ್ತೆ ಅನ್ಕೊಂಡು ದಯವಿಟ್ಟು ಬರಬೇಡಿ. ಬರೀ ಎಣ್ಣೆ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ, ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾ ಇದ್ದೀನಿ. ಮೊಲ ಎಲ್ಲ ಫುಡ್ಡಲ್ಲಿ ಮೊಲ ಎಲ್ಲ ಇರುತ್ತೆ ಅವತ್ತು. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನನ್ನ ತಿಥಿ ಊಟಕ್ಕೆ ದಯವಿಟ್ಟು ಬರಬೇಕು. ಇನ್ನು ಕರೆಕ್ಟಾಗಿ 11 ದಿವಸಕ್ಕೆ ನಾನು ಒಂದು ಪಬ್ಬಲ್ಲಿ, ಇಷ್ಟರಲ್ಲಿ ಯಾವ ಪಬ್ಬಲ್ಲಿ ಅಂತ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಯಾಕೆ ಅಪ್ರದುಳು ಗುರು ಇವನ್ ತಿಥಿ ಕರಿತಾವ್ರಿದು ಅಲ್ಲ ಗುರು, ನಿನ್ನ ಸತ್ತೇ ಎಲ್ಲ ಆಗ್ಲೇ ತಿಥಿ ಮಾಡ್ಕೊತಾವ್ರ ಅಂತ. ಎಂತೆಂತ ಜಾಂಟ್ಗೆ ಬಾಳ್ಗಳು ಅವ್ರೆ ನಮ್ಮ ದೇಶದಲ್ಲಿ. ಇಂಥವ್ರನ್ನೆಲ್ಲ ನೋಡ್ರಿ ಎದೆ ಮೇಲೆ ಒತ್ತಾಯಿಸ್ತಾನ ಅನ್ಸ್ಬಿಡ್ತದ ನನ್ಗಂತೂ. ಅಲ್ಲ ಗುರು, ಒಂದ್ ಮಿನಿಮಮ್ ಸೆನ್ಸ್ ಬೇಡ್ವಾ ಅಷ್ಟೇ. ನಾನು ಈ ತರ ಡ್ರಿಂಕ್ಸ್ ನೋಡ್ತಾ ಇರೋದು ಲೈಫಲ್ಲಿ ನಾನು ನೋಡಿಲ್ಲ. ಇಷ್ಟು ಕಾಸ್ಟ್ಲಿ ನನ್ನ ಕೈಯಲ್ಲಿ ಮುಟ್ಟಕ್ಕೇನೆ ಪುಣ್ಯ ಮಾಡಿದೀನಿ. ಇಲ್ಲೂ ತೆಂಗ್ತಾವನಲ್ಲ ಗುರು ದೈ ಪುಣ್ಬೇಕು, ತೆಂಗ್ಬಾರ್ದು. ನಾನು ಅಮೆಝಾನ್ ಚೆಕ್ ಮಾಡಿದ್ಕೆ $10 ತೋರಿಸೈತೆ, ₹10,000 ಹತ್ತತ್ರ ಬರೋದದು. ಏನಲ್ಲೇ ನಮ್ಮ ಇದ್ರಲ್ಲೂ ತೆಗ್ಬೇಕೇನೋ. ಇವನ್ ಯಾರು, ಅವ್ನ ಶಿಷ್ಯ, ಅವನಿಗೆ ಸಪೋರ್ಟ್ ಮಾಡ್ಕೊಂಡು 2 ಕೋಟಿ ಅಂತ ಇದು ನಂದ್ಲವಣ. ಇನ್ ವಿಡಿಯೋಸ್ಗಳು ಮುಂಚೆ ನೋಡಿದಾಗ ಇವನ್ ಯಾರೋ ರಿಚ್ ಅಂದ್ರು ಸರಿ ತುಂಡು ಅಂತ ಅನ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತೈತೆ ಇವನು ಪುಂಗೇಶ್ವರ ಅಲ್ಲ ದಿಂಗೇಶ್ವರ. ಇವನು ಕುಂಬರು ಕಣಲೆ, ಈ ದಿಂಗ್ಬಾರ್ದು. ಈ ರಂಜಲೆಲ್ಲ ದಿಂಗಿಯಲ್ಲ ನೀನು, ಯಪ್ಪ ಹೋಗ್ರಿ. ಸರ್ ಸಂಗಾತಿ ಇವಾಗ ಇಲ್ಲ ಸದ್ಯಕ್ಕೆ ನಿಮ್ಗೆ, ಡಿವೋರ್ಸ್ ಕೇಸ್ ನಡೀತಾ ಇದೆ. ಮಗನ್ಗೋಸ್ಕರ ನಾನು ಯಾರನ್ನೂ ಮದ್ವೆ ಆಗಲ್ಲ ಸರ್. ಅವಳಿನ ಜೊತೆ ಯಾಕಿಲ್ಲ ಅಂದ್ರೆ ನೀನು ಈ ರಂಜನೆಲ್ಲ ತನದ ಹೆಂಗ್ಕೊಂಡು ಓಡಾಡಿದ್ರೆ ಅವಳು ಹೆಂಗೂರು ಇರ್ತಾಳೆ ಜೊತೆ. ಇನ್ನು ಯಾರನ್ನೂ ಮದುವೆ ಕಿತ್ತು ಲೈ ಮುದಿತ್ ಹೊರಡೆ ಮುದುಕ ಕೂತಿದ್ಯಾ. ನಿನ್ ಮಗ ನೋಡೋನೆ ಗೊತ್ತಿದ್ದೀನಿ ಅಂತ ಮುದುಕ್ ನನ್ ಮಗ ಅಂತ. ಅದ್ರಲ್ಲಿ ಹೀರೋಯಿನ್ ಅವಳು ಇರೋಂದು ತಲೆಗಾಕ್ತಿಯ ನಮ್ಗೇನೇನೆ. ನನಗೆ ದೊಡ್ಡ ಹೀರೋಯಿನ್ಗಳೇ ಪ್ರಪೋಸ್ ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲೂ ಹೆಸರು ಹೇಳಲ್ಲ, ಅವರು ಪ್ರಪೋಸ್ ಮಾಡಿದ್ದಾರೆ. ಅಂದ್ರೆ ಯಾರದು ನಾನು ಹೆಸರೆತ್ತಲ್ಲ. ಯಾರಮ್ಮ ತಾಯಿ ಬಿಗ್ ಬಾಸ್ ಅಲ್ಲಿ ಇವನಿಗೆ ಪ್ರಪೋಸ್ ಮಾಡಿದ್ದು. ನಿಮ್ ಪಾದ ತೋರಿಸ್ಬಿಡಮ್ಮ, ನಮಸ್ಕಾರ ಹಾಕೊಂಡು ಹೊರಟೋತೀನಿ. ಬೈ ನನ್ ಮಗನೇ ದೆಂಗ್ಬೇಕು. ಈ ರಂಜಲೆಲ್ಲ ದೆಂಗ್ಬಿಟ್ರೆ ಕನ್ನಡ ಜನತೆ ಮೆಟ್ ನಾವು ಹೊರಡ್ಬಿಡ್ತಾರೆ. ಅಲ್ಲ ಗುರು, ನಿನ್ ಮದ್ವೆ ಆಗು ಬೇಡ ಅಂತ ಅಂದೋರು ಯಾರು? ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ರಂಗನ ಯಾರು ತಡೆದಿಲ್ಲ. ಇವ್ನು ಈ ರಂಜಲೆಲ್ಲ ತಲೆಯಲ್ಲಿ ಹೆಂಗಿದ್ರೆ ಯಾರು ರಂಗನ ಇವ್ರು ಮದ್ವೆ ಆಗ್ತಾರೆ. ಇರೋಳೆ ಬಿಟ್ಟು ಹೋಗ್ಬಿಟ್ಟವಳೆ. ಇನ್ ಯಾರು ಗುರು ಪ್ರಪೋಸ್ ಬರ್ತಾರಲ್ಲ ಗಣ, ನೀವೇ ಹೇಳಿ. ನಾನು 8ನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಹುಡುಗರೆಲ್ಲ ಒಂದ್ ಸೈಡು, ಹುಡುಗಿರೆಲ್ಲ ಒಂದ್ ಸೈಡು. ನಾನು ಎಷ್ಟು ಗಾಂಡು ಈಗ ಗೊತ್ತಾಯ್ತು. ಈ ದಿಂಗೇಶ್ವರ ಜೀವನದಲ್ಲಿ ಯಾವ್ದಾದ್ರು ಒಂದ್ ನಿಜ ಹೇಳೋಣಂದ್ರೆ ಇದೆ ಗುರು. ಇದು ದಿಂಗಿಲ್ದಂಗೆ ನಿಜ ಹೇಳಿರೋದಂದ್ರೆ ಇದು ಕ್ಯಾಟ್ಸ್ ಆಫ್ ಕೊಡ್ಬೇಕು ಗುರು ಇವನ್ಗೆ. ನಾಳೆ ಬಂದು ವೈರಲ್ ಸ್ಟಾರ್ ಅಂತಾನೆ ಅವಾರ್ಡ್ ಕೊಡ್ತಾ ಇದ್ದಾರೆ. ದಿಂಗೇಶ್ವರ ಎಷ್ಟೋ ದಿಂಗ್ತಿ ಅಂತ ತಲೆಗೇನೆ ಎಲ್ಲ ನಿನಗೆ ಮನ ಮರೆದಿಲ್ಲ ಅಂತ ಅನ್ಸ್ತಾ ಇಲ್ವಾ ಹೇಳು. ಫೀಲ್ ಸ್ಟಾರ್ ಅಂತ ಅವಾರ್ಡ್ ಕೊಡ್ತಾರೆ. ಯಾವ್ದೋ ಗಿತ್ತು ಅವಾರ್ಡ್ಗಳು ತಗೋಬಿಟ್ಟು. ಅಲ್ಲ ಗುರು, ಕರ್ನಾಟಕದಲ್ಲಿ ಎಂತೆಂಥವ್ರು ಫೇಮಸ್ ಆಗೋರೆಲ್ಲ ಈ ಕೆಪ್ರಗುಲ್ಲೇ ನಿನಗಿನ್ನ ಜಾಸ್ತಿ ಫೇಮಸ್ ಆಗಿರೋದವ್ರೆ. ನಿನ್ನೊಬ್ಬನ್ನೇ ಕರ್ದು ಕೊಡ್ತಾವ್ರಂತೆ ನಂದ್ಲ ಕೂಡ. ಅದು ದೊಡ್ಡ ವೇದಿಕೆಯಲ್ಲಿ ಅಂದ್ರೆ ನೀವು ಏನೇ ಸೋಷಿಯಲ್ ಮೀಡಿಯಾ ಏನೇ ಇದು ಮಾಡಿದ್ರು, ನಾನು ಫಸ್ಟ್ ಎಲ್ಲಾರ್ಗು ಹೇಳ್ತಾ ಇದ್ದೆ, ವರ್ಲ್ಡ್ ಅಲ್ಲಿ 125 ದೇಶ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಅದನ್ನ ಗೂಗಲ್ ಮಾಡಿ ಸರ್ಚ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋರ್ಗೆಲ್ಲ ನಾನು ಹೇಳೋದು ಒಂದೇ ಗುರು, ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ಕೆ ಸಾಯ್ತಾಳೆ? ನಿಮಗೋಸ್ಕರ. ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನೋ ನೀವು ಅಷ್ಟೊಂದೇನು ಅಷ್ಟು ಚೆನ್ನಾಗಿಲ್ವಾ ಅನ್ಸಲ್ವಾ? ಅದೇನೋ ಹೇಳ್ತಾರಲ್ಲ, ಹೋಗ್ಬಿಟ್ಟು ಕೆರೆದ ಹೊಡ್ಸ್ಕೊಳ್ಳೋದು ಇದೇ ಅನ್ಕತ್ತೀರಿ. ಅವ ಅಕ್ಕ ಡೈರೆಕ್ಟ್ ಆಗಿ ಹೇಳ್ಬಿಟ್ಲು ಹೋಗ್ಬೋದು, ಇನ್ ಚೆನ್ನಾಗೇ ಇಲ್ಲ ಅಂತ. ಅಕ್ಕ ಬಿಗ್ ಗ್ಯಾಡ್ಸ್ ಆಫ್ ಕಣಕ್ಕ. ನೀನು ಇದು ಹಿಂಗೇಶ್ವರಂಗೆ ಕರಬಿಟ್ಟು ಮೆಟ್ಟಲ್ ಹೊಡೆದಲ್ಲ, ನಂಗೆ ತುಂಬಾ ಖುಷಿ ಆಗೋಯ್ತು ಕಣಕ್ಕ. ನನಗೆ ನಿಮ್ಮ ಆಫೀಸಲ್ಲಿ ಬಂದ್ರೆ ಎಲ್ಲ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ರು. ಹೌದಾ? ಏನ್ ತೆಂಗ್ಬಿಟ್ಟ ಗುರು, ಇವಾಗ ಆಫೀಸರೆಲ್ಲ ಬಾಯ್ ಬಿಟ್ಕೊಂಡು ನೋಡ್ತಿದ್ರತ್ತೆ. ಯಾರಪ್ಪ ಈ ಜೋಕ್ ಕಟ್ತದ ಅಂಕಲ್ ಬಂದವ್ರೆ ಅಂತ ನೋಡ್ತಿರ್ತಾರೆ. ಅಕ್ಕಂಗೆ ತೆಂಗ್ತಾರ ಕೇಳಿಸ್ಕೊಡ್ತಾರೆ, ಜಾಗ ತಡ್ಕೊಳಕ್ ಆಗ್ತಲ್ಲ ಅನ್ನೋಗ್ರಿ. ನೀವಿರ್ಲಿಲ್ಲ ಇಲ್ಲಿದ್ರಿ ಅಲ್ಲ? ನಾನು ಇರ್ಲಿಲ್ಲ. ನಾನು ನಿಗಳಿಗೆ ಇಷ್ಟ ಇಲ್ಲ, ಅದು ಬೇರೆಯವ್ರಿಗೆ 1000 ಜನಕ್ಕೆ ಇಷ್ಟ ಆಗ್ತೀರಾ. ಬಟ್ ಏನ್ ಮೇನ್ ರೀಸನ್ ಏನು ಅಂತ ನಾನು ಹೇಳ್ಕೊಳಕ್ ಆಗಲ್ಲ. ಹುಡುಗಿರ್ನ ಕೇಳ್ಬೇಕು. ನೀವು ಹುಡುಗಿರ್ನ ಕೇಳು. ಅಲ್ಲ, ನೀವ್ ಹೇಳದ್ ನಾನ್ ಚೆನ್ನಾಗಿಲ್ಲ,
ಅಲ್ಲಲ್ಲ ನಾನ್ ಹಂಗ ಹೇಳಿಲ್ಲ. ನನಗೆ but ಹೀರೋಯಿನ್ ನನಗೆ ಇಷ್ಟ ಹೀರೋಯಿನ್ ಆಗ್ಲಿಲ್ಲ. ಗಳೇ ಹೇಳ್ತಾರೆ, ನಾನು ನನ್ ಮಗ ಅಣ್ಣ ತಮ್ಮ ಇದೀವಿ, ಟ್ವಿನ್ಸ್ ತರ ಇದೀವಿ, ಏಜ್ ಒಂದ್ ಚೂರ್ ಡಿಫ್ರೆನ್ಸ್ ತರ ಕಾಣಿಸ್ತೀರಾ ಅಂತಾರೆ. ನಿಮ್ಗಳಿಗೆ ಯಾಕೆ ಮುದ್ಕ ತರ ಅನ್ನಿಸ್ತಿದೀನಿ? ಅವ್ರಿಗೆ ಯಾಕೆ ನೀನ್ ಮುದ್ಕ ಅಂತ ಅನ್ಸ್ತೀಯ ಅಂದ್ರೆ ನಿನ್ ಮುದ್ಕ, ಅದಕ್ಕೆ ನೀನ್ ಮುದ್ಕುಂತರ ಅನ್ನಿಸ್ಕೆ. ಏನಾದ್ರು ಬೇರೆ ಆಗಿದ್ಯಾ ನೀನು? ಏನ್ ಗುರು ಇದ್ರಲ್ಲೂ ತೆಂಗತ್ ಬಿಡು ಗುರು, ಟ್ವಿನ್ಸು ಅಂತ ವ್ಯತ್ಯಾಸನೇ ಇಲ್ಲ ಗುರು. ನಿನ್ಗೂ ನಿನ್ ಮಗಂಗೂ ಗಜಾಂತರ ವ್ಯತ್ಯಾಸ ಐತೆ. ನೀನಾ ನಿನ್ ಮರ್ಯಾದೆ ಹಾಳು ಮಾಡ್ಕೊಳ್ಳೋದಲ್ದೆ ಆ ಹುಡ್ಗೊಂದು ಹಾಳು ಮಾಡ್ತಾ ಇದೀಯ. ಹೋಗು. ಬರೀ ಅನುಬಂಧ ಅವಾರ್ಡ್ಗೆ ಎಷ್ಟು ತಗೊಂಡಿದ್ದೀನಿ ಇವಾಗ ಅನುಬಂಧ ಅವಾರ್ಡ್ದು ಇಲ್ಲ. ಆಮೇಲೆ ಒಳಗಡೆನು ಹತ್ರದಿಂದ ತೋರಿಸಿ ಸರ್, ನಾನು ಹಾಕೊಂಡಾಗ ತೋರ್ಸಕ್ಕಾಗಲ್ಲ. ಅಂಗಡಿನೇ ಇಟ್ಟಿದೀವಾ, ನಂಬ್ತೀರಾ? ಎಲ್ಲ ಓನ್ ಕಾಸ್ಟ್ಯೂಮ್ಸ್ 24 hours ನೀವು ಡಿಕ್ಕಿ ತೆಗೀರಿ ಇಲ್ಲೇ ಇರುತ್ತೆ. ಸೊ ಗೊತ್ತು ವಿಡಿಯೋ ಇರೋದು ಎಂತಾಯ್ತು ಅಂತ. ಸೊ ಇವಾಗ ಇದ್ರ ಬಗ್ಗೆ ಮಾತಾಡೋಣ ಬಂದ್ಬಿಡಿ. ಏನ್ ಗುರು ಹಿಂದೆ ಅವನು ಯಾವ ಟೈಮಲ್ಲಿ ತೆಂಗ್ಬೇಕಾಗುತ್ತೋ ತೋರಿಸ್ಬೇಕಾಗುತ್ತೋ ಅಂತ ಗೊತ್ತಾಗದೆ ಕಾರಲ್ಲೇ ತುಂಬ್ಕೊಂಬಂದ್ಬಿಟ್ಟು ಅವ್ನು ನೋಡ್ರಿ, ಕೇಳಿದ್ರೆ ಅಲ್ಲಿ ತಗೊಂಡೆ ಇಲ್ಲಿ ತಗೊಂಡೆ, ಅಲ್ಲಿ ತೆಗ್ದೆ ಇಲ್ಲಿ ತೆಗ್ದೆ ಹೇಳಿ ಅಂತ ತಲೆಗಾಗ್ತಾನೆ. ಯಾಕೆಂದ್ರೆ ನಮ್ಮ ಕರ್ನಾಟಕದವ್ರಲ್ಗೂ ಗೊತ್ತಾಗಲ್ವಲ್ಲ. ನಂಗೆ ಹೆಂಗೋ ತೆಂಗಕ್ಕೆ ಈಸಿ ಆಯಿತು ಗುರು. ಪೊಂಗು ಗುರು, ಬೇಜಾರು ಮಾಡ್ಕೊಳ್ಳಲ್ಲ, ತೆಂಗ್ಬೇಡ ಗುರು, ನಿಜವಾಗ್ಲೂ ಬೇಜಾರಾಗುತ್ತೆ. ಇದೇ ಥರ ನೀನು ತಲೆಗಾಕೊಂಡು ಹೋಗ್ತಾ ಇದ್ರೆ ನಿಜ ಕಷ್ಟ ಗೊತ್ತಾ. ಯಾರು ನಂಬಲ್ಲ ನಿನ್ನ, ನಂಬಲ್ಲ ಅನ್ನಿದ್ರೆ ಯಾರು ನಂಬ್ತಾನೂ ಇಲ್ಲ ಬಿಡು, ಅದು ಬೇರೆ ಪ್ರಶ್ನೆ. ಇಷ್ಟು ದೊಡ್ಡ ಮನುಷ್ಯರು ವರ್ಲ್ಡ್ ವೈಡ್ ನೀವು ನ್ಯೂಸ್ ಅಲ್ಲಿ ಇದೀರಾ, ಇಷ್ಟು ಫೇಮಸ್ ಇರೋರೆಲ್ಲ ಲೆಟ್ರಿನ್ ತೊಳಿತಾ ಇದ್ರಲ್ಲ ಅಂದ್ರು ನನಗೇನು ಅವಮಾನ ಇಲ್ಲಪ್ಪ ಅಂತ. ಯಾಕಂದ್ರೆ ಲೆಟ್ರಿನ್ ತೊಳ್ಬಿಟ್ರೆ ಚೀಪ್ ಆಗ್ಬಿಡ್ತೀನ. BBMP ಅವ್ರು ತೊಳಿಯಲ್ವಾ, ಮನೆ ಕೆಲ್ಸದವ್ರು ತೊಳಿಯಲ್ವಾ, ಮನೆ ಕೆಲ್ಸದವ್ರ ಮಕ್ಳು ತೊಳಿಯಲ್ವಾ? ಬರೀ ಕೈಯಲ್ಲಿ ತೊಳೆದ್ರೆ ಏನಾಗ್ಬಿಡು ಸರ್ ಅಲ್ಲೇನ್? ಅಲ್ಲ ಗುರು, ನಮ್ ಗಿಲ್ಲಿ ಫ್ಯಾನ್ಸಿ ಹೇಳ್ತಾನೆ ನನ್ನ ಮಗ ಸ್ಲಮ್ಮು ಅಂತ. ಇವಾಗ ನೀನ್ ಯಾವ ಕೆಲಸ ಮಾಡ್ತಾ ಇರೋದು? ಸ್ಲಮ್ ಕೆಲಸನ ತಾನೇ ಮಾಡ್ತಾ ಇರೋದು. ಒಮ್ಮೆ ಮಾತಾಡೋಕ್ಕಿಂತ ಮುಂಚೆ ಬಾಯಿ ಮೇಲೆ ಇಡ್ತಾ ಇರಲಿ, ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೆಂಗ್ಬೇಕು ಅವ್ನನ್ನು ಮಾತಾಡೋದಲ್ಲ. ನೀನೇ ದೊಡ್ಡ ಸ್ಲಮ್ ನನ್ನ ಮಗ, ಇನ್ನು ನಮ್ಗೆ ಹೇಳ್ತಾನೆ ಸ್ಲಮ್ಮು ಅಂತ. ಗಿಲ್ಲಿ ಫ್ಯಾನ್ಸ್ ಬಗ್ಗೆ ಇನ್ನೊಂದು ಮಾತಾಡ್ದು ಅಂದ್ರು ನಿನ್ನಂತ ಸ್ಲಮ್ಗೆ ಏನ್ ಮಾಡ್ಬೇಕು ಟ್ರೋಲ್ ಪೇಜಸ್ ಅದನ್ನ ಮಾಡ್ತಾರ ಅವ್ರು. ಯಾರ ಉಚ್ಚಕಕ್ಕ ಹೋಗಿರ್ತಾರ ಸರ್, ಉಚ್ಚಕಕ್ಕ ಹೋಗಿರ್ತಾರ. ಖಾಲಿ ಮನೆ ಸರ್, 6 ವರ್ಷದ ಖಾಲಿ ಮನೆ ಸರ್. ನೀವ್ ಬಂದ್ ನೋಡಿದ್ರ ಸರ್? ನೀವೇ ಸರ್ ಈ ವಿಡಿಯೋ ಸರ್ ನನ್ನ ಮನೆ ಸರ್ ಅದು, ನಾನು ಒಬ್ನೇ ಹೋಗಿರ್ತೀನಿ. ಆದ್ರೂ ನೀವು ನಿಮ್ ಲದ್ದಿ ಎತ್ತುತ್ತೀನಿ ಸರ್. ಚಾಲೆಂಜ್ ಮಾಡ್ತೀರಾ 5 ಲಕ್ಷ? ನಿಮ್ ಲದ್ದಿ ಬರೀ ಕೈಯಲ್ಲಿ ಎತ್ತುತ್ತೀನಿ. ನೆಕ್ಸ್ಟ್ ಕ್ವಶನ್ ಅಲ್ಲ ಸರ್ ಹೇಳ್ತೀನಿ. ಎಂತ ಸ್ಲಮ್ ನನ್ನ ಮಗ ಅಂದ್ರೆ ಎಲ್ಲೇ ಅರ್ಥ ಆಗ್ತೈತ್ ನೋಡ್ರಿ. ಅವನ್ ಲದ್ದಿ ಎತ್ತಾನಂತೆ ಗುರು. ಹೇಳ್ಬೇಕಾದ್ರೆ ಅಸಹ್ಯ ಆಗಲ್ವಾ? ನೀನು ದೊಡ್ಡ ಸ್ಲಮ್ ನನ್ನ ಮಗ, ನಮ್ಗೆ ಹೇಳ್ತಿಯಲ್ಲ ಸ್ಲಮ್ ನನ್ನ ಮಗ ಅಂತ. ಏನೊಂಚೂರು ಬೆಳಗಿದ್ಬಿಟ್ಟಿದ್ಯಾ ಅಂದ್ಬಿಟ್ಟು ಎಲ್ಲರಿಗೂ ಸ್ಲಮ್ ಅಂತೆ. ನಿಮ್ ಮಗ ಕರೆಕ್ಟಾಗಿ ನೋಡ್ಕೊ ಮುದಿ ಬಿಟ್ಟಿದೆ. ನಿಮ್ ಲದ್ದಿ ಎತ್ತುತ್ತೀನಿ ಸರ್, ನನ್ ಗಂಟು ಹೋಗ್ಬಿಡುತ್ತಾ ಸರ್? ಯಾರು ಚೀಪಾಗಿ ಅನ್ಕೊಳ್ತೀರ? ಅಪ್ಪ ಅಮ್ಮ ಕಲ್ಚರ್ ಇಂದ ಬಂದಿರೋರು ಹಂಗ್ ಮಾತಾಡಲ್ಲ ಸರ್. ಯಾರ ಅಪ್ಪ ಅಮ್ಮ ಮನೆ ಕೆಲಸ ಮಾಡೋದು ಹೇಳ್ಕೊಟ್ಟಿರಲ್ಲ, 3rd ಕ್ಲಾಸ್ಗಳು ಮಾತ್ರ ಮಾತಾಡೋದು. ಅರ್ಥ ಆಯ್ತಾ? ನಾನು ಏನೋ 3rd ಕ್ಲಾಸ್ ಅಪ್ಪ ಅಮ್ಮ ನಮ್ಗೇನ್ ಹೇಳ್ಕೊಟ್ಟಾರ ಗೊತ್ತು? ಬಾತ್ರೂಮ್ನ ಎಲ್ಲಿ ಹೆಂಗ್ ತೊಳಿಬೇಕು, ಯಾವ್ದು ಎಲ್ಲಿ ತೊಳಿಬೇಕು ಕರೆಕ್ಟಾಗಿ ಅಂತ ಹೇಳ್ಕೊಟ್ಟವ್ರೆ. ನಿಮ್ ತರ ಬರೀ ಕೈಯೆಲ್ಲ ಕುಟ್ಟಿಕ್ಕು ಎಲ್ಲಾರು ಮಾಡಿರೋದ್ನ ಅಂತ ಎಲ್ಲ ಹೇಳ್ಕೊಟ್ಟಿರೋ ನಮ್ಮ ಅಪ್ಪ ಅಮ್ಮ. ನೀನು ಮಾತಾಡಕ್ಕಿಂತ ಮುಂಚೆ ನ್ಯಾಯವಾಗಿ ಮಾತಾಡೋದ್ ಕಲ್ತ್ಕೊ. ಇನ್ ಪುಂಗೇಶ್ವರ ದಿಂಗೇಶ್ವರ ಅಂತ ನಮಗೂ ಚೆನ್ನಾಗೇ ಗೊತ್ತು. ಬಾಯಿ ಮೇಲೆ ಇಡ್ತಾ ಇರ್ಲಿ. ಅಪ್ಪ ಅಮ್ಮ ಹೇಳ್ಕೊತವಳ ಇಲ್ವಾ ಅಂತ 3rd ಕ್ಲಾಸ್ ಗುರು. ಆಯ್ತು ನಾವು ಒಪ್ಕೊಂತೀವಿ 3rd ಕ್ಲಾಸ್ ಅಂತ. ನೀನ್ ಯಾವ ಕ್ಲಾಸ್ ಅಪ್ಪ? ನೀನ್ ನಮ್ಗಿನ ದೊಡ್ಡ 3rd ಕ್ಲಾಸ್ ನನ್ನ ಮಗ. ನೀನ್ ತಲೆ ಹಾಕೊಂಡು ಓಡಾಡ್ತೀಯಲ್ಲ, ಮೊದಲು ನ್ಯಾಯ ಮೇಲೆ ಇಡ್ತಾ ಇರ್ಲಿ. ಸೊ ಇವತ್ತಿನ ಟಾಪಿಕ್ ಇಷ್ಟೇ ಗಾಯ್ಸ್. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬೆಲ್ಲೈಕನ್ನ ಹೆಂಗ್ ಹೊಡಿಬೇಕು ಅಂದ್ರೆ ಬೆಲ್ಲೈಕನ್ ಹೊಡೆದೋಗ್ಬೇಕು, ಆ ಥರ ಹೊಡೀರಿ. ಇದೇ ಥರ ಕಂಟೆಂಟ್ ಕೊಡ್ತಿರ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಗೈಸ್. ಮತ್ತೆ ಸಿಗೋಣ.